ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 364ನ ಪ್ರಕಾರ ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಪ್ರಾಸಿಕ್ಯೂಷನ್ ಮತ್ತು ಅಕ್ಯೂಸ್ಡ್ ಆರೋಪಿಯ ಪರವಾಗಿ ಎವಿಡೆನ್ಸ್ಗಳ ಹಿಯರಿಂಗ್ನ ನಂತರ ಆರೋಪಿ ಗಿಲ್ಟಿ ಅನ್ನುವಂತಹ ಒಪಿನಿಯನ್ಗೆ ಅವರು ಬಂದಾಗ ಆ ಅಪರಾಧಿಗೆ ಡಿಫ್ರೆಂಟ್ ರೀತಿಯಲ್ಲಿ ಪನಿಷ್ಮೆಂಟ್ ಕೊಡುವಂತಹ ಪರಿಸ್ಥಿತಿ ಇದ್ದಾಗ ಅಥವಾ ಮ್ಯಾಜಿಸ್ಟ್ರೇಟ್ ಅವರ ಬಿಯಾಂಡ್ ಪವರ್ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷೆ ಕೊಡುವಂತಹ ಒಂದು ಸಂದರ್ಭ ಬಂದಾಗ ಅಥವಾ ಒಂದು ವೇಳೆ ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಇದ್ದಾಗ ಅವರ ಒಂದು ಒಪಿನಿಯನ್ನ ಪ್ರಕಾರ ಆರೋಪಿ ಸೆಕ್ಷನ್ 125 ಅಡಿಯಲ್ಲಿ ಬಾಂಡ್ ಅಥವಾ ಬೇಲ್ ಬಾಂಡ್ ಅನ್ನು ಎಕ್ಸಿಕ್ಯೂಟ್ ಮಾಡುವುದಕ್ಕೆ ಆದೇಶವನ್ನು ನೀಡುವಂತಹ ಸಂದರ್ಭ ಬಂದಾಗ ಮ್ಯಾಜಿಸ್ಟ್ರೇಟ್ ಅವರು ತಮ್ಮ ಒಪಿನಿಯನ್ ಅನ್ನ ರೆಕಾರ್ಡ್ ಮಾಡಿ ಆ ಆರೋಪಿಯನ್ನ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಫಾರ್ವರ್ಡ್ ಮಾಡಬೇಕು. ಆಗ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಒಂದು ವೇಳೆ ಅವರಿಗೆ ಪಾರ್ಟೀಸ್ಗಳ ಎಕ್ಸಾಮೈನ್ ಮಾಡಬೇಕು ಮತ್ತು ಯಾವುದೇ ವ್ಯಕ್ತಿಗಳ ಎಕ್ಸಾಮಿನೇಷನ್ ರಿಕಾಲ್ ಅನ್ನ ಮಾಡಬೇಕು, ಅವರಿಂದ ಎವಿಡೆನ್ಸ್ಗಳನ್ನು ಪಡ್ಕೊಳ್ಬೇಕು ಅಂದಾಗ ಅವರು ಅವರಿಗೆ ಕಾಲ್ ಮಾಡೋ ಸಮನ್ಸ್ ಅನ್ನ ಕಳಿಸಬಹುದು ಮತ್ತು ಫರ್ದರ್ ಎವಿಡೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಅದರ ಆಧಾರದ ಮೇಲೆ ಕಾನೂನಿನ ರೀತಿಯಲ್ಲಿ ಅವರಿಗೆ ಯಾವ ರೀತಿ ಸರಿ ಅನಿಸುತ್ತೋ ಆ ರೀತಿಯಲ್ಲಿ ಜಜ್ಮೆಂಟ್ ಅನ್ನ, ಸೆಂಟೆನ್ಸ್ ಅನ್ನ ಅಥವಾ ಆರ್ಡರ್ ಅನ್ನ ಪಾಸ್ ಮಾಡಬೇಕು.